ನಮಸ್ತೆ. 11/2/2025 ಮಂಗಳವಾರ ಶುಕ್ಲ ಪಕ್ಷ. ಇದರಲ್ಲಿ ಸೌರಮಾನ ಪ್ರಕಾರ ತೈ ತಿಂಗಳು 29ನೇ ತಾರೀಕು. ಇವತ್ತು ತಿಂಗಳ ನರಸಿಂಹ ಚತುರ್ದಶಿ. ಸೌರಮಾನದಲ್ಲಿ ತೈಪೂಸ ಅಂತ ಮಾಡ್ತಾರೆ. ಪುಷ್ಯ ನಕ್ಷತ್ರ ಸ್ನಾನ, ವಡಲೂರಲ್ಲಿ ಜ್ಯೋತಿ ದರ್ಶನ. ಇಷ್ಟೆಲ್ಲ ಇರುವಂಥ ಈ ದಿನದಲ್ಲಿ ಇನ್ನು ಶುಕ್ರನು ರಾಹು ಶುಭವಾಗಿಲ್ಲ. ಆದರೂ ಶನಿ ಸ್ವಂತ ಮನೆ, ಶನಿಗೆ ಅಶುಭ ಸ್ಥಾನದಲ್ಲಿ ಕೇತು. ಈ ರೀತಿ ಈ ದಿನವಿದೆ. ಮಗುವಾಗುವಂಥದ್ದು ಒಳ್ಳೆಯದಾ ಅಂತಂದರೆ ಇಲ್ಲ. ಆದರೂ 10 ತಿಂಗಳ ಅಂದರೆ 9 ತಿಂಗಳು ಕಳೆದು 10ನೇ ತಿಂಗಳು ಬಂದ ಮೇಲೆ ನಾವು ಏನೂ ಮಾಡುವಂಥದ್ದಲ್ಲ. ಇವತ್ತು ಹುಟ್ಟುವ ಮಕ್ಕಳಿಗೆ ವಿದ್ಯಾ ಮತ್ತು ಸರ್ಕಾರಿ ಉದ್ಯೋಗಕ್ಕೂ ತೊಂದರೆ ಬರುತ್ತದೆ. ಅದೇ ಥರ ಕುಜ ಯುದ್ಧವಿದೆ. ಹಾಗಾಗಿ ಗೃಹಸ್ಥಿತಿ ಹೇಳಿಕೊಳ್ಳುವಂತಿಲ್ಲ. ಇವತ್ತು ಮಧ್ಯಾಹ್ನ 12:54:30 ಬುಧನು ಕುಂಭರಾಶಿಗೆ ಪ್ರವೇಶವಾಗುತ್ತದೆ. ಕುಜ ಇನ್ನೂ ವಕ್ರದಲ್ಲೇ ಕೂತಿದೆ. ಹಂಗಾಗಿ ಈ ದಿನ ಪ್ರಕಾರ ಇರುವಂಥ ಬೇರೆ ಬೇರೆ ವಿಷಯಗಳನ್ನ ನೋಡಿದ್ರೆ, ಹರಿಪದ ಪುಣ್ಯ ಕಾಲ, ವಿಷ್ಣು ಆರಾಧನೆ ಉತ್ತಮ. ಇವತ್ತು ತರ್ಪಣವೂ ಮಾಡಬಹುದು ಉದಯಾದಿ ಕಾಲದಲ್ಲಿ, ಅಂದರೆ ಸೂರ್ಯನು ಉದಯ ಕಾಲದಲ್ಲಿ. ಇವತ್ತು ಚತುರ್ದಶಿ ತಿಥಿ ಇದೆ. ಸಂಜೆ 6:55:37 ಆ ನಂತರ ಹುಣ್ಣಿಮೆ. ಇವತ್ತು ಸ್ಟಾರ್ಟ್ ಆಗೋ ಹುಣ್ಣಿಮೆ ನಾಳೆಯವರೆಗೂ ಇರುತ್ತದೆ. ನಾಳೆ ಸಂಜೆ 7:23:02 ಹುಣ್ಣಿಮೆ ಇದೆ. ಹಂಗಾಗಿ ಕ್ಯಾಲೆಂಡರಲ್ಲಿ ನಾಳೆನೇ ಕೊಟ್ಟಿರ್ತಾರೆ. ಆದರೂ ಇದು ಇವತ್ತೇ ಸ್ಟಾರ್ಟ್ ಆಗಿರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಕ್ಷತ್ರ ಪುಷ್ಯ. ಈ ಪುಷ್ಯ ನಕ್ಷತ್ರ ಸಂಜೆ 6:33:46 ಅಂದರೆ PM ವರೆಗೂ. ಅಲ್ಲಿಯವರೆಗೂ ಕಾರ್ಯಸಿದ್ಧಿ ಉಂಟು, ಅಭಿವೃದ್ಧಿಯೂ ಉಂಟು. ಆನಂತರ ಬರೋದು ಆಶ್ಲೇಷ ನಕ್ಷತ್ರ. ಅಂದರೆ ಸಂಜೆ 6:34 ಮೇಲೆ ಪ್ರಾರಂಭವಾಗಿ ಇದು ಶುಭವನ್ನು ಕೊಡುತ್ತದೆ. ಹಾಗಾಗಿ ನಕ್ಷತ್ರ ದೋಷವಿಲ್ಲ. ಆದರೆ ಏನು ದೋಷವಿದೆ? ಶುಕ್ರ ರಾಹು ದೋಷವಿದೆ. ಮತ್ತು ವಿಶೇಷವಾಗಿ ಕುಜ ಅಭಿವೃದ್ಧಿಯಾಗಿ ಕೂತಿಲ್ಲ. ಬುಧ ಸೂರ್ಯ ಯುದ್ಧವೂ ಇದೆ. ಇಷ್ಟು ದೋಷಗಳಿದ್ದರೂ ನಕ್ಷತ್ರ ದೋಷವಿಲ್ಲ. ಹಂಗಾಗಿ ಕೆಲವು ಕಾರ್ಯಗಳನ್ನು ಮಾಡಬಹುದು ಖಂಡಿತವಾಗಿ. ಇವತ್ತಿನ ಮತ್ತಷ್ಟು ವಿಶೇಷಗಳಲ್ಲಿ ಸೂರ್ಯೋದಯ 6:43, ಸೂರ್ಯ ಅಸ್ತಮನ ಸಂಜೆ 6:24. ಇವತ್ತು ಚತುರ್ದಶಿನ ಫಸ್ಟ್ ಹೇಳಿದಂತೆ 6:55 ನಂತರ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತದೆ. ನಕ್ಷತ್ರ 2 ನಕ್ಷತ್ರ, ಒಂದು ಪುಷ್ಯ, ಎರಡನೇದಾಗಿ ಆಶ್ಲೇಷ. ಪುಷ್ಯ ನಕ್ಷತ್ರ ದೇವಗಣ. ನಕ್ಷತ್ರದ ಅಧಿಪತಿ ಶನಿದೇವರು. ಆಮೇಲೆ ಬರುವಂಥದ್ದು ಆಶ್ಲೇಷ ನಕ್ಷತ್ರ ರಾಕ್ಷಸಗಣ. ಈ ನಕ್ಷತ್ರದ ಅಧಿಪತಿ ಅಂತಂದರೆ ಬುಧಗ್ರಹ. ಈ ರೀತಿ ಇವತ್ತಿನ ದಿನದಲ್ಲಿ ನಕ್ಷತ್ರಗಳನ್ನು ನೋಡಿದ್ವಿ. ಇವತ್ತು ದಿನವೆಲ್ಲ ಕರ್ಕಾಟಕ ರಾಶಿ ಇದೆ. ಯಾವ ಮಕ್ಕಳು ಹುಟ್ಟಿದ್ರು ಕಟಕ ರಾಶಿ ಅಂತಾನೆ. ಬೆಳಗ್ಗೆ 6:43-12:23 ಮಧ್ಯಾಹ್ನದವರೆಗೂ ಪುಷ್ಯ ನಕ್ಷತ್ರ. ಇದು 3ನೇ ಪಾದವಿದೆ. ಆಮೇಲೆ ಸಂಜೆ 6:34 ಪುಷ್ಯ ನಕ್ಷತ್ರ 4ನೇ ಪಾದ. ಆನಂತರ ಸಂಜೆಯಿಂದ ರಾತ್ರಿ 12:46 ಆಶ್ಲೇಷ ನಕ್ಷತ್ರ 1ನೇ ಪಾದ. ರಾತ್ರಿ 12:46 ಮೇಲೆ ಆಶ್ಲೇಷ ನಕ್ಷತ್ರದ 2ನೇ ಪಾದವಿದೆ. ಈ ರೀತಿಯಾದ ಇವತ್ತಿನ ದಿನವಿದೆ. ಇವತ್ತಿನ ಮಧ್ಯಾಹ್ನ 12:34. ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 5:05 5:54. ಪ್ರಾತಃ ಸಂಧ್ಯಾಕಾಲ ಬೆಳಗಿನ ಜಾವ 5 ಅಂತಂದರೆ 5:30 6:43. ಇವತ್ತಿನ ಅಭಿಜಿತ್ ಮುಹೂರ್ತ 11 12:57 ಮಧ್ಯಾಹ್ನ. ವಿಜಯ ಮುಹೂರ್ತ ಇರೋದು 2:31 ಮಧ್ಯಾಹ್ನದಿಂದ 3:17. ಅಮೃತಗಳಿಗೆ ಇರೋದು ಮಧ್ಯಾಹ್ನ 12:01 1:39. ನಿಶ್ಚಿತ ಮುಹೂರ್ತ ಇರೋದು ರಾತ್ರಿ 12:09 12:58. ಇವತ್ತು ಸರ್ವಾರ್ಥ ಸಿದ್ಧಿಯೋಗ ಸಂಜೆ 6:34 ಬೆಳಗಿನ ಜಾವದವರೆಗಿದೆ.
ಈ ರೀತಿಯಾದ ಇವತ್ತಿನ ದಿನದಲ್ಲಿ ಯಾವ ರಾಶಿಗೆ ದೋಷಗಳು ಜಾಸ್ತಿ ಇದೆ ಅಂತ ನೋಡೋಣ. ಯಾಕೆಂತಂದರೆ ಈ ದೋಷಗಳಿದ್ದರೆ ಖಂಡಿತವಾಗಿ ಅದನ್ನು ಲೆಕ್ಕಕ್ಕೆ ತಗೊಳ್ಳೇಬೇಕು. ಧನುಸು ರಾಶಿಯವರಿಗೆ ಬೆಳಗ್ಗೆಯಿಂದ ಚಂದ್ರಾಷ್ಟಮ ಉಂಟು. ಇವತ್ತು 100% ಶುಭ ಸಮಯ, 100% ಅಶುಭ ಸಮಯವನ್ನು ನೋಡೋಣ. 100% ಶುಭ ಸಮಯ ಅಂತಂದರೆ ಬೆಳಗ್ಗೆ 6:43ರಿಂದ 8:32 ಶುಭವಾಗಿದೆ. ಈಗ ನಾವು ಫಸ್ಟೇ ಹೇಳಿದ್ವಿ, ಏನೇನೋ ಹೇಳಿದ್ವಿ ಅಂತಂದರೆ ಲಾಭದ ಸಮಯ, ಶುಭ ಸಮಯಗಳು, ವಿಜಯ ಮುಹೂರ್ತ, ಅಮೃತಗಳಿಗೆ ಇದೆಲ್ಲ ಹೇಳಿದ್ವಿ. ಆದರೂ ಇಲ್ಲಿ ನಾವು 100% ಕೆಟ್ಟೋದು ಆ ಸಮಯದಲ್ಲಿ ಬಂದರೆ ಅದನ್ನು ದೂರ ಮಾಡಬೇಕು. ಹೀಗಾಗಿ 6:43ರಿಂದ 8:32 ಶುಭ, 11:08ರಿಂದ 2:02ವರೆಗೂ ಶುಭವಾಗಿದೆ ಮಧ್ಯಾಹ್ನದವರೆಗೂ. ಸಂಜೆ 4:59ರಿಂದ ರಾತ್ರಿ 9:27ವರೆಗೂ ಶುಭವಾಗಿದೆ. ರಾತ್ರಿ 11:03ರಿಂದ 11:18 ಶುಭವಾಗಿದೆ. ರಾತ್ರಿ 12:11ರಿಂದ ಸುಮಾರು ಬೆಳಗಿನ ಜಾವ 4:53ವರೆಗೂ ಶುಭವಾಗಿದೆ. ಹಂಗಾಗಿ ಇದರಲ್ಲಿ ನಾವು ಕೊಟ್ಟಿರುವಂಥ ಸಮಯವನ್ನು ನೋಡಿ ನಿಮ್ಮ ಕಾರ್ಯಗಳನ್ನು ಮಾಡಿ. ಇವತ್ತು ಹೇಳಿದ್ವಿ, ನಕ್ಷತ್ರ ಪ್ರಕಾರ ದೋಷವಿಲ್ಲ ಅಂತ, ಗ್ರಹ ದೋಷ ಮಾತ್ರ ಉಂಟು. ಗ್ರಹ ದೋಷವೆಲ್ಲ ಹೆಚ್ಚಾಗಿ ನೋಡೋದು ಮಕ್ಕಳು ಹುಟ್ಟುವ ವಿಷಯಕ್ಕೆ ಮಾತ್ರನೇ. ದಿನನಿತ್ಯದ ಕಾರ್ಯಗಳಕ್ಕೆ ಅದನ್ನು ನೋಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ಅವರವರ ಜನ್ಮ ಲಗ್ನ, ಜನ್ಮ ರಾಶಿ ಇದರ ಮೇಲೆ ಅದು ವ್ಯತ್ಯಾಸ ಬರುತ್ತದೆ. ಇವತ್ತು ಚಂದ್ರನು ಕರ್ಕಾಟಕ ರಾಶಿಗೆ ಬಂದಿದೆ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಇದೆ ಅಂತ ಅರ್ಥಕ್ಕೆ ತಗೋಬೇಡಿ. ನೆಕ್ಸ್ಟ್ ನಾವು ನೋಡುವಂಥ ವಿಷಯಗಳು, ನಾವು ಹೇಳಿದಂತೆ ಪುಷ್ಯ ನಕ್ಷತ್ರವಿದೆ ಅಂತ. ಪುಷ್ಯ ನಕ್ಷತ್ರ ದೇವಗಣ. ಈ ನಕ್ಷತ್ರಕ್ಕೆ ಅಧಿಪತಿಯಾದ ಶನಿದೇವರು ಇವತ್ತು ತನ್ನ ಸ್ವಂತ ಮನೆಯಲ್ಲಿ ಕೂತಿದೆ. ಹಂಗಾಗಿ ನ್ಯೂಮರಾಲಜಿ ಪ್ರಕಾರ 8, 17, 26ರಲ್ಲಿ ಹುಟ್ಟಿದವರು ಶನಿದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಪರಿಹಾರ ಅಲ್ಲ, ಖಂಡಿತವಾಗಿ ಶುಭವಾಗಿ ಉಂಟು. ಈ ರೀತಿ ತಿಳ್ಕೊಳ್ಳಿ. ಅದೇ ಥರ ಶನಿಕಿ ನಕ್ಷತ್ರನೂ ಪುಷ್ಯನೇ, ಆದ್ದರಿಂದಾಗಿ ಸ್ವಲ್ಪ ಗಮನ ಕೊಡಿ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೆಳಗ್ಗೆ 6:43ರಿಂದ ಸಂಜೆಯವರೆಗೂ ಹೇಗಿರುತ್ತೆ ಅಂತ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಮಿತ್ರಧಾರೆ ಅಂದರೆ ಫ್ರೆಂಡ್ಗಳು, ಅಂದರೆ ಮಿತ್ರರಿಂದ ಸಹಾಯ, ಸ್ವಲ್ಪ ರೋಗ ಭಯ, ಅದೆಲ್ಲ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡ್ಕೋಬೋದು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಟೆನ್ಷನ್ ಇದೆ, ರೋಗ ಭಯವಿದೆ, ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಊಟ ತಿಂಡಿ ಮೇಂಟೈನ್ ಮಾಡಿಕೊಳ್ಳಲೇಬೇಕು. ಕೃತಿಕಾ ನಕ್ಷತ್ರ ಮೇಷರಾಶಿ ಅನುಕೂಲ, ಆದ್ದರಿಂದ ಶುಭವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅನುಕೂಲವಿದೆ, ಲಾಭವಿದೆ, ಒಳ್ಳೆಯ ದಿನವಿದು. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಪ್ರತ್ಯೇಕ ತಾರೆ ಅಂದರೆ ಶುಭವಲ್ಲ, ದ್ರವ್ಯ ಲಾಭವೂ ಉಂಟು. ಆದ್ದರಿಂದ ಒಂದು ಕಡೆ ಆ ರೀತಿಯಾಗಿದ್ದರೂ ಲಾಭವಿರೋದರಿಂದ ಅದಕ್ಕೂ ದೋಷಗಳಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಆರೋಗ್ಯ, ದ್ರವ್ಯ ಲಾಭವೆಲ್ಲ ಉಂಟು. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಆರೋಗ್ಯ, ಆದರೆ ಧನಹಾನಿ. ಹಣ ಬಂದರೂ ಭದ್ರವಾಗಿಟ್ಕೊಳ್ಳಿ, ಎಚ್ಚರದಿಂದ ಇದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ವಿಪತ್ತು ಉಂಟು, ಧನಹಾನಿ ಉಂಟು. ವೇಸ್ಟ್ ಖರ್ಚುಗಳು ಮಾಡಿಬಿಡಬೇಡಿ, ಏನೇ ಆ ಖರ್ಚುಗಳು ದೊಡ್ಡದಾಗಿ ಎಳ್ಕೊಂಡು ಹೋಗ್ಬಿಡ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತ ಅಭಿವೃದ್ಧಿ ಉಂಟು, ಹೆಚ್ಚಿನ ಲಾಭಗಳು ಉಂಟು. ಆದರೂ ಭದ್ರವಾಗಿಟ್ಕೊಂಡ್ರೆ ಮಾತ್ರನೇ, ಇಲ್ಲಾಂತಂದರೆ ಧನಹಾನಿಯೂ ಉಂಟು. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲಕರವಾಗಿದೆ, ಅದರಿಂದ ಶುಭ ದಿನವಾಗಿದೆ ಇದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ, ಶರೀರ ಸುಖ ಇದೆಲ್ಲ ಇದೆ ಇನ್ನು ರೀತಿಯಲ್ಲಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಪರಮ ಮೈತ್ರಿಧಾರೆಯಾಗಿ ಆರೋಗ್ಯವೂ ಉಂಟಾಗುತ್ತದೆ. ಮಖಾ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ, ವ್ಯಯ ಇದೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಪುಬ್ಬ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಇದೆ, ವ್ಯಯವಿದೆ, ನೋಡ್ಕೊಂಡು ನಡ್ಕೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಅನುಕೂಲ, ಸ್ವಲ್ಪ ಖರ್ಚುಗಳನ್ನು ನಾವು ಮೇಂಟೈನ್ ಮಾಡ್ಬೋದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಇದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಶುಭದಿನವಾಗಿಲ್ಲ, ಸ್ವಲ್ಪ ಭಿನ್ನಾಭಿಪ್ರಾಯಗಳು, ತೊಂದರೆಗಳಿರುತ್ತದೆ. ಅದನ್ನು ಖಂಡಿತ ಚಾತುರ್ಯದಿಂದ ದೂರ ಮಾಡಿ. ಚಿತಾ ನಕ್ಷತ್ರ ಕನ್ಯಾ ರಾಶಿ ಆರೋಗ್ಯ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಚಿತಾ ನಕ್ಷತ್ರ ತುಲಾರಾಶಿ ಆರೋಗ್ಯ, ಉದ್ಯೋಗದಲ್ಲಿ ಅಭಿವೃದ್ಧಿ, ನಿಮ್ಮ ಕಸುಬಲ್ಲಿ ತೊಂದರೆ ಇಲ್ಲ, ಅಭಿವೃದ್ಧಿ ಉಂಟಾಗುತ್ತದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಏಟು ಗಾಯಗಳಿಲ್ಲದೆ ನೋಡಿಕೊಂಡ್ರೆ ಖಂಡಿತ ಗೆಲ್ಲಬಹುದು.
ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ತುಲಾರಾಶಿ. ಹಣ ವರಮಾನ ಹೆಚ್ಚು, ಅದರ ಪ್ಲಾನ್ಗಳನ್ನು ಮಾಡಿಕೊಳ್ಳಿ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ. ಸಂಪತ್ತಿದೆ, ಕಾರ್ಯಗಳಲ್ಲಿ ಅಡೆತಡೆ ಇದೆ, ನೋಡಿಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಜನ್ಮತಾರೆ, ಕಾರ್ಯ ತಡೆಗಳೆಲ್ಲ ಉಂಟು, ಆದ್ದರಿಂದ ಸ್ವಲ್ಪ ಗಮನ ಕೊಟ್ಟರೆ ಚೆನ್ನಾಗಿರುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಪರಮ ಮಿತ್ರಧಾರೆಯಾಗಿ ಕಾರ್ಯಗಳಲ್ಲಿ ಅಡೆತಡೆ ಇದೆ, ಹಂಗಾಗಿ ಮಿತ್ರರಿಂದ, ಹಿರಿಯರಿಂದ, ಗುರುಗಳ ಸಹಾಯದಿಂದ ದೂರ ಮಾಡಿಕೊಳ್ಳಿ. ಮೂಲ ನಕ್ಷತ್ರ ಧನುಸು ರಾಶಿ. ಮಿತ್ರಧಾರೆ, ರೋಗ ವೃದ್ಧಿ ಎಲ್ಲ ಉಂಟು, ಆದ್ದರಿಂದ ಶುಭವಾಗಿದೆ. ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಖಂಡಿತ ಟೆನ್ಷನ್ ಇದೆ, ಒಳ್ಳೆಯ ದಿನವಲ್ಲ, ಸ್ವಲ್ಪ ಚೇತರಿಸ್ಕೊಳ್ಳಿ, ಅಂದರೆ ನಿಧಾನ ಮಾಡಿಕೊಳ್ಳಿ, ಗೆಲ್ಲಬಹುದು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಅನುಕೂಲವಿದೆ, ರೋಗ ವೃದ್ಧಿಯೂ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಅನುಕೂಲವಿದೆ, ಸುಖವಿದೆ, ಶುಭದಿನವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ. ಪ್ರತ್ಯೇಕ್ತಾರೆ, ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ ಬರೋದರಿಂದ ಎಚ್ಚರ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿ. ಇವತ್ತಿನ ದಿನ ಆರೋಗ್ಯ ಉಂಟು, ಅಭಿವೃದ್ಧಿ ಉಂಟು, ಶುಭ ದಿನವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಆರೋಗ್ಯವಿದೆ, ಶತ್ರು ನಾಶವೂ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ. ಏಟು ಗಾಯಗಳು ಉಂಟಾಗುತ್ತದೆ, ಎಚ್ಚರ. ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ. ಸಂಪತ್ತು ಉಂಟು, ಶತ್ರುನಾಶವೂ ಇದೆ. ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ. ಸಂಪತ್ತು ಉಂಟು, ಆದ್ದರಿಂದ ಶುಭಕರವಾಗಿದೆ. ಸ್ವಲ್ಪ ಅಡೆತಡೆಗಳಿರುತ್ತದೆ, ಅದನ್ನೆಲ್ಲ ದೂರ ಮಾಡಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಜನ್ಮತಾರೆ, ಕಾರ್ಯವಿಘ್ನಗಳು ಹೇಳಿಕೊಳ್ಳುವಂತೆ ಶುಭವಾಗಿಲ್ಲ. ರೇವತಿ ನಕ್ಷತ್ರ ಮೀನರಾಶಿ. ಪರಮ ಮಿತ್ರಧಾರೆ, ಕಾರ್ಯವಿಘ್ನಗಳೆಲ್ಲ ಉಂಟಾಗುತ್ತದೆ. ಈ ರೀತಿಯಾದ ಇವತ್ತಿನ ದಿನವನ್ನು ಸ್ವಲ್ಪ ಎಚ್ಚರದಿಂದ ದಾಟಿದರೆ ದೋಷಗಳನ್ನು, ಉಪಾಧಿಗಳನ್ನು ದೂರ ಮಾಡಬಹುದು. ನಿಮ್ಮ ಬುದ್ಧಿವಂತಿಕೆಯನ್ನು ಅಲ್ಲಿ ಸೇರಬೇಕಾಗ್ತದೆ, ಬರೀ ಗ್ರಹ ಬಲ ಮಾತ್ರ ಅಲ್ಲ, ಅದೇ ಥರ ನಿಮ್ಮ ದಶಾಭುಕ್ತಿಯೂ ಶುಭವಾಗಿರಬೇಕಾಗ್ತದೆ. ಆದ್ದರಿಂದಾಗಿ ಎಲ್ಲವನ್ನೂ ನೋಡಿಕೊಳ್ಳಿ, ಪುಣ್ಯ ಕಾರ್ಯಗಳಲ್ಲಿ ಶುಭವೂ ಉಂಟಾಗುತ್ತದೆ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.